ಎಮರ್ಜೆನ್ಸಿ ಹೆಲ್ಪ್ಲೈನ್ಸ್ ಇಲ್ಲ, ಯಾರಿಗೆ ಏನಾದರೂ ಆದರೆ ಯಾರಿಗೆ ಕಾಂಟ್ಯಾಕ್ಟ್ ಮಾಡಬೇಕಂತ ಗೊತ್ತಿಲ್ಲ. ಮತ್ತು ಶೌಚಾಲಯ ಇಷ್ಟು ಸಾವಿರಾರು ಮಂದಿ ಓಡಾಡುವಂಥ ಒಂದು KSRTC ಬಸ್ ಸ್ಟಾಪಲ್ಲಿ ಶೌಚಾಲಯ ಅರ್ಧಕ್ಕರ್ಧದಷ್ಟು ಬೀಗ ಹಾಕಿದ್ದಾರೆ ರೀ ಒಳಗೆ. ಮತ್ತು ಒಂದೊಂದು ಅಲ್ಲಿ ಎಲ್ಲ ಒಂದು ಸ್ಟೋರ್ ರೂಮ್ ಥರ ಮಾಡಿದ್ದಾರೆ ರೀ. ಕೆಟ್ಟ ವಾಸನೆ. ಆ ಶೌಚಾಲಯ ಕ್ಲೀನ್ ಮಾಡೋರ್ಗೆ ರೀ ಮಿನಿಮಮ್ ಲೇಬರ್ ವೇಜಸ್ ಕೊಡ್ಬೇಕು ರೀ 14,500. ಆ ಎಲ್ಲ ತಾಯಂದಿರಿದ್ರಿ. ಪರ್ಕೆ ಒಂದು ಬಿಟ್ಟರೆ, ಬಾರ್ಗಿ ಒಂದು ಬಿಟ್ಟರೆ ಒಂದು ಫಿನೈಲ್ ಕೊಡಲ್ಲಂತ್ರಿ, ಒಂದು ಬ್ರಷ್ ಕೊಡಲ್ಲ. ಅವರಿಗೆ ಗ್ಲೌಸ್ ಕೊಡಬೇಕು, ಎಪ್ರಾನ್ ಕೊಡಬೇಕು, ಪ್ರತಿಯೊಂದು ಕೊಡ್ಬೇಕು ರೀ. ಪಾಪ ಅವರು ನಮ್ಮ ತಾಯಂದಿರೇ ಅಲ್ರಿ. ಬಟ್ ಅವರಿಗೆ ಬರೀ ಒಂದು ಬಾರ್ಗೆ ಕೊಟ್ಟು ಬಿಟ್ಬಿಡ್ತಾರಂತೆ. 8,000 ಕೈಯಾಗಿ ಪಗಾರ ಕೊಡ್ತಾರಂತ. ಯಾರು ಕೊಡ್ತಾರ? ಇದೆಲ್ಲ ಅಕ್ರಮ. ಈ ಥರ ಮಾಡಲೇಬಾರ್ದ್ರಿ. ಇಷ್ಟು ದಿನ ಇವ್ರ ಗಮನಕ್ಕೆ ಯಾಕೆ ಬಂದಿಲ್ಲ ನನಗೆ ಗೊತ್ತಿಲ್ಲ. ಭಾಳ ಅವ್ಯವಸ್ಥೆ ನೋಡ್ರಿ ಕ್ಲೆನ್ಲಿನೆಸ್ ನೋಡ್ರಿ. ಎಷ್ಟು ವರ್ಷ ಆಗಿದೆ ಒಂದು ಕ್ಲೀನ್ ಮಾಡಿಸಿ. ಮೇಂಟೆನೆನ್ಸ್ KSRTC ಮೇಂಟೆನೆನ್ಸ್ ಎಷ್ಟು ರೊಕ್ಕ ಬರ್ತದ? ಯಾಕೆ ಇಷ್ಟು ಗಲೀಜು ಇಟ್ಕೊಂಡಾರ? ಯಾಕಂದರೆ ಸಾರ್ವಜನಿಕರು ಇಲ್ಲಿ ಬಡವರು. ಮತ್ತು ನಾನು ಎಲ್ಲರಿಗೂ ಇಲ್ಲಿ ಹೇಳ್ತಾ ಇದ್ದೀನಿ, ಈ ಮುಖಾಂತರ ನಾನು ಎಲ್ಲ ಸಾರ್ವಜನಿಕರಿಗೆ ಹೇಳೋದು ಇಷ್ಟೇ ರೀ. ನೀವು ಧ್ವನಿ ಎತ್ತದೇ ಹೋದರೆ, ನೀವು ಕಂಪ್ಲೇಂಟ್ ಮಾಡದೆ ಹೋದರೆ, ನೀವು ಹೋರಾಟ ಮಾಡದೆ ಹೋದರೆ ಇದು ಬದಲಾಗೋದಿಲ್ಲ. ಆಯೋಗದ ಅಧ್ಯಕ್ಷರು ಒಂದಿನ ಬರ್ಬೋದ್ರಿ, ಪ್ರತಿದಿನ ಬರ್ಲಿಕ್ಕಾಗೋದಿಲ್ಲ. ಹೋರಾಟ ನಿಮ್ದ್ರಿ. ನಾವು ಇದನ್ನೆಲ್ಲ ಆಯುಕ್ತರಿಗೂ ಬರಿತೀವ್ರಿ, ಆ ಇಲಾಖೆಯ ಕನ್ಸರ್ನ್ ಯಾರಿದ್ದಾರೆ ಪ್ರತಿಯೊಬ್ಬರಿಗೂ ಬರಿತೀವ್ರಿ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.